ಮಂದಿರ ನಿರ್ಮಾಣವಾಗಿದೆ. ಮಂದಿರ ನಿರ್ಮಾಣವಾದ ನಂತರ ಎಲ್ರಿಗೂ ಇದೆ ಸರ್ ದರ್ಶನ ಯಾವಾಗ ಅಂತಿರೋದು. ಬೆಳಗ್ಗೆ ಹೋದ್ರೆ ದರ್ಶನ ಅಂತೆ, ಮಧ್ಯಾಹ್ನ ಹೋದ್ರೆ ದರ್ಶನ ಅಂತಾರೆ, ಮಧ್ಯಾಹ್ನ ದರ್ಶನ ಇಲ್ಲವಂತೆ, ಸಂಜೆ ದರ್ಶನ ಅಂತಾರೆ, ರಾತ್ರಿ ದರ್ಶನ ಅಂತ ಹಿಂಗೆಲ್ಲ ಇರುತ್ತಲ್ಲ. ರಾಮ ಮಂದಿರದಲ್ಲಿ ಏನು ಎಷ್ಟು ಕೋಟಿ ಖರ್ಚಾಗಿದೆ? ನಿಮಗೆ ಆರತಿ ಸೇವೆ ಸಿಗತ್ತಾ? ಆಮೇಲೆ ನಾವು ಕೇಳ್ತೀವಲ್ಲ ತೋಮಾಲ ಸೇವೆ ಸಿಗತ್ತಾ, ಅಭಿಷೇಕ ಸಿಗತ್ತಾ, ಏನೆಲ್ಲ ಸಿಗುತ್ತೆ, ಕೆಲವು ವಿಚಾರಗಳನ್ನು ಹೇಳ್ತೀನಿ ಬನ್ನಿ. ಈ ಮಂದಿರ ನಿರ್ಮಾಣಕ್ಕೆ ಒಟ್ಟು 1800 ಕೋಟಿ ರೂಪಾಯಿ ಖರ್ಚಾಗಿದೆ. ಎಷ್ಟು? 1800 ಕೋಟಿ ರೂಪಾಯಿ. ಒಂದೇ ಒಂದು ನಯಾ ಪೈಸೆ ಸರ್ಕಾರದಿಂದ ಬಿದ್ದಿಲ್ಲ, ಬೀಳೋದಿಲ್ಲ. ಇನ್ನು ಸೋಮನಾಥ ದೇವಸ್ಥಾನ ಆದಾಗಲೂ ಕೂಡ ಹಂಗೆ ಆಯಿತು. ಭಕ್ತರೇ ಕೊಟ್ಟಿರುವಂಥ ದುಡ್ಡಿದು. 1 ಲಕ್ಷ ಕಾರ್ಯಕರ್ತರು 5 ಲಕ್ಷ ಹಳ್ಳಿಗಳಿಗೆ ಹೋಗಿ 11 ರೂಪಾಯಿಂದ ಹಿಡಿದು ಲಕ್ಷದವರೆಗೆ ಸಂಗ್ರಹ ಮಾಡಿದ್ದಾರೆ. ಇನ್ನೂ ಕೂಡ ಟ್ರಸ್ಟ್ನಲ್ಲಿ 3000 ಕೋಟಿ ಇದೆ, 5000 ಕೋಟಿಯಷ್ಟು ಸಂಗ್ರಹ ಆಗಿದೆ. ಇನ್ನು ಬೆಳಗ್ಗೆ 7ರಿಂದ ಮಧ್ಯಾಹ್ನ 11:30ರವರೆಗೆ ಬೆಳಗಿನ ದರ್ಶನ ಇರುತ್ತೆ, ಬೆಳಗಿನ ದೇವರ ದರ್ಶನ. ಆಮೇಲೆ ಬಂದಾಗತ್ತೆ. ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ ದೇವಸ್ಥಾನ. ಮಧ್ಯಾಹ್ನ 2 ಗಂಟೆಗೆ ಓಪನ್ ಆದರೆ ಸಂಜೆ 7 ಗಂಟೆ ತನಕ ದೇವಸ್ಥಾನದಲ್ಲಿ ನೀವು ದರ್ಶನ ಪಡಿಬೋದು. 7 ಗಂಟೆ ನಂತರ ದರ್ಶನ ಇಲ್ಲ. ಇನ್ನು ದೇವಾಲಯಕ್ಕೆ ಫ್ರೀ ದರ್ಶನ, ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಫ್ರೀ ದರ್ಶನ. ಆಮೇಲೆ ನಿಮಗೆ ಆರತಿಯಲ್ಲಿ ಭಾಗಿಯಾಗಬೇಕು ಅಂತಂದರೆ 30 ಜನರಿಗೆ ಅವಕಾಶ ಇದೆ. ಆರತಿ ಇದೆ, ಆರತಿಯಲ್ಲಿ ನೀವು ಭಾಗಿಯಾಗಬೇಕಂದ್ರೆ 30 ಜನಕ್ಕೆ ಒಂದೇ ಸಲಕ್ಕೆ ಅವಕಾಶ ಇದೆ. ಅದಕ್ಕೇನು ಮಾಡಬೇಕು ಅಂತಂದರೆ ಒಂದು ಪಾಸ್ ತಗೋಬೇಕು. ಪಾಸ್ಗೆ ದುಡ್ಡಿದೆಯಾ? ಇಲ್ಲ, ಪಾಸ್ಗೆ ದುಡ್ಡಿಲ್ಲ, ಪಾಸ್ ಕೊಡ್ತಾರೆ. 30 ಜನ ಬಂದರೆ ನೀವು ಆರತಿ ಮಾಡ್ಕೊಂಡು ಹೋಗ್ಬೋದು. ನಂಬರ್ 1. ಎರಡನೇದು, ಇದು ಯಾವಾಗ ಪೂರ್ಣಗೊಳ್ಳುತ್ತೆ ಕಂಪ್ಲೀಟ್ ದೇವಸ್ಥಾನ ಅಂತಂದರೆ 2024 ಡಿಸೆಂಬರ್ನಲ್ಲಿ, 2024 ಜನವರಿ, ಇದು ಡಿಸೆಂಬರ್ನಲ್ಲಿ ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳುತ್ತೆ. ದೇಗುಲದ ವಿಸ್ತೀರ್ಣ ಎಷ್ಟು? 2.7 ಎಕರೆ ಜಾಗ. ಇನ್ನು ಅನೇಕರು ಕೇಳ್ತಾರೆ, ಈ ಕಂಪ್ಲೀಟ್ ಆಗದೆ ಮಾಡ್ಬೋದಾ ದೇವಸ್ಥಾನ ಅಂತ. ನಿಮ್ಮ ನೆನಪಿಗೆ ಹೇಳ್ತಾ ಇದ್ದೀನಿ, ಸೋಮನಾಥ ದೇವಸ್ಥಾನ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಮಾಡಲಾಯಿತು. ಈಗ ರಾಮೇಶ್ವರಕ್ಕೆ ಹೋಗಿದ್ರಲ್ಲ, ಆ ರಾಮೇಶ್ವರದ ಬಗ್ಗೆ ಸ್ಟೋರಿ ಏನು ಗೊತ್ತಾ? ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇದೇ ಶ್ರೀರಾಮಚಂದ್ರ ಯುದ್ಧಕ್ಕೆ ಮೊದಲು. ಆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋ ಯಾವುದಾದ್ರೂ ವಿಜುವಲ್ ನಿಮ್ಗೆ ಸಿಗ್ಬೋದು, ಫೋಟೋದಲ್ಲಿರುತ್ತೆ. ಫೋಟೋ ಹಳೆಯ ಕ್ಯಾಲೆಂಡರ್ಗಳಲ್ಲಿ ಒಂದು ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ. ಆ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಆ ದೇವಸ್ಥಾನ ಕಟ್ಟಿದ್ದು. ಸೊ ಹಾಗಾಗಿ ಅನೇಕರು ಏನೆಲ್ಲ ಹೇಳ್ಬೋದು. ಹಾಗಂತ ಒಂದು ದೇವಸ್ಥಾನವನ್ನು ಇಷ್ಟು ಕೋಟಿ ಜನ ಆರಾಧಿಸುವಂಥ ರಾಮನ ದೇವಸ್ಥಾನವನ್ನು ಕಟ್ಟುವಾಗ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ಯಾರಾದರೂ ಮಾಡ್ತಾರಾ? ಆ ರೀತಿ ಒಂದು ಪ್ರಶ್ನೆ ಮಾಡೋದು ಒಂದು ರೀತಿಯಲ್ಲಿ ಮೂರ್ಖತನ. ಪ್ರಶ್ನೆ ಮಾಡೋರು ಮಾಡ್ಕೋತಾ ಇರ್ತಾರೆ. ಬನ್ನಿ, ಇನ್ನು ಅಯೋಧ್ಯೆಯಲ್ಲಿ ಏನು ಬೇಕಿದ್ರೂ ಇದೆ. ನಾನು ಹೇಳಿದೆ, ಏನು ಬೇಕಿದ್ರೂ ಟ್ರಸ್ಟಿನಿಂದಲೇ ಮಾಡ್ಬೋದು. ಇನ್ನೂ ಕೂಡ 3000 ಕೋಟಿ ಇದೆ. 1800 ಕೋಟಿ ಖರ್ಚಾಗೋದು, 900 ಕೋಟಿ ಕೊಟ್ಟಿದ್ದಾರೆ, ಇನ್ನು 900 ಕೋಟಿ ಕೊಡಬೇಕಾದ ಬೇರೆ ವಿಚಾರ. ಹಾಗಾಗಿ 10 ಗಿಫ್ಟ್ ಬರ್ತಾ ಇದೆ. ರಾಮ ಭಕ್ತರು ವಿಶೇಷ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ಹೊರಹಾಕ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಬನ್ನಿ ನೋಡೋಣ ಏನೆಲ್ಲ ಗಿಫ್ಟ್ ಬಂದಿದೆ ರಾಮನಿಗೆ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗಾಗಿ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ಅಯೋಧ್ಯೆಗೆ ಉಡುಗೊರೆ ಪ್ರಸಾದದ ಮಹಾಪುರವೇ ಹರಿದು ಬರ್ತಿದೆ. ಭಕ್ತರೊಬ್ಬರು ತಯಾರಿಸಿದ್ದ 1265 ಕೆಜಿ ತೂಕದ ಪ್ರಸಾದದ ಲಡ್ಡು ಕೂಡ ಹೈದರಾಬಾದ್ನಿಂದ ಅಯೋಧ್ಯೆ ತಲುಪಿದೆ. ಮಧ್ಯಪ್ರದೇಶದ ಸ್ವಾಮೀಜಿ ಬದ್ರಿ ಅನ್ನೋರು ತಲೆಗೂದಲಿಗೆ ಹಗ್ಗ ಕಟ್ಟಿಕೊಂಡು ರಾಮರಥವನ್ನ ಎಳೆದು ಗಮನ ಸೆಳೆದಿದ್ದಾರೆ. ಮಧ್ಯಪ್ರದೇಶದ ದಾಮೋಹ್ನಿಂದ ಅಯೋಧ್ಯೆ ರಾಮ ಮಂದಿರದವರೆಗೆ 566 ಕಿಲೋಮೀಟರ್ ಪ್ರಯಾಣವನ್ನ ಪ್ರಾರಂಭಿಸಿದ್ದಾರೆ. ಸದ್ಯ ಯಾತ್ರೆ ರಾಯ್ಬರೇಲಿ ದಾಟಿದೆ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ತಿರುಪತಿ ಲಡ್ಡು ಕೂಡ ಆಗಮನವಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನ ಶುಕ್ರವಾರ 1 ಲಕ್ಷ ವಿಶ್ವವಿಖ್ಯಾತ ತಿರುಪತಿ ಲಡ್ಡುಗಳನ್ನ ಅಯೋಧ್ಯೆಗೆ ರವಾನಿಸಿದೆ. ನಾಗ್ಪುರದ ಶಾಲೆಯೊಂದರಲ್ಲಿ ಜೈ ಶ್ರೀರಾಮ್ ಭಜನೆಗೆ ಮಕ್ಕಳು ಹಾಗೂ ಶಿಕ್ಷಕಿಯರು ಡ್ಯಾನ್ಸ್ ಮಾಡಿದ್ರು.
ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕಾಗಿ ಚಂಡೀಗಢದಲ್ಲಿ 150 ಕ್ವಿಂಟಲ್ ಲಡ್ಡು ತಯಾರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸುಮಾರು 400 ಕೆಜಿ ತೂಕದ ಬೀಗ ಮತ್ತು ಕೀ ಅಲಿಗರ್ನಿಂದ ಅಯೋಧ್ಯೆ ರಾಮ ಮಂದಿರದ ಕಡೆಗೆ ಹೊರಟಿದ್ದು ಶೀಘ್ರವೇ ತಲುಪಲಿದೆ. ಸುಮಾರು 6 ತಿಂಗಳ ಪರಿಶ್ರಮದಿಂದ ಇದನ್ನು ತಯಾರಿಸಲಾಗಿದೆ.